ಸಿಗದೆ ಆಟೋ ಚಾಲಕರು ಪರದಾಟವನ್ನ ಅನುಭವಿಸ್ತಾ ಇದ್ದಾರೆ. ಉತ್ತರ ಕನ್ನಡದ ಕುಮಟಾದಲ್ಲಿ ಆಟೋಗಳು ಕ್ಯೂ ನಿಂತು ಎಲ್ಪಿಜಿಗಾಗಿ ಕಾಯ್ತಾ ಇದ್ದಾವೆ. ಅಳವೆಕೋಡಿಯಿಂದ ಹೊನ್ಮಾವವರೆಗೂ ಕೂಡ ಕ್ಯೂ ಇದೆ. ಒಬ್ಬರಿಗೆ 500 ರೂಪಾಯಿ ಗ್ಯಾಸ್ ಖರೀದಿಗೆ ಮಾತ್ರ ಅವಕಾಶ ಇದೆ. ಇದು ಕುಮಟಾದಲ್ಲಿ ಆಟೋಗಳು ಇದೀಗ ಕ್ಯೂ ನಿಂತು ಗ್ಯಾಸ್ ಅನ್ನ ಹಾಕಿಸ್ಕೊಳ್ಬೇಕಾದಂತಹ ಪರಿಸ್ಥಿತಿ. ಅಳವೆಕೋಡಿಯಿಂದ ಹೊನ್ಮಾವವರೆಗೂ ಕ್ಯೂ ಇರುವಂಥದ್ದು. ಒಬ್ಬರಿಗೆ 500 ರೂಪಾಯಿ ಗ್ಯಾಸ್ ಅಷ್ಟೇ ಖರೀದಿಗೆ ಅವಕಾಶವನ್ನು ಈಗ ಅಲ್ಲಿ ನೀಡಲಾಗಿದೆ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಮಾತ್ರ ವಿತರಣೆಯನ್ನು ಮಾಡ್ತಾರೆ. 24x7 ಅನ್ನುವಂತಹ ಕಾನ್ಸೆಪ್ಟ್ ಇದೆಯಲ್ಲ, ಇಲ್ಲಿ ಕಾಣಿಸ್ತಾ ಇಲ್ಲ. ಈ ಮೊದಲು 1 ಕೆಜಿಗೆ 60 ರೂಪಾಯಿ ಇದ್ದ ಗ್ಯಾಸ್ ರೂಪಾಯಿ ಇದೀಗ 80 ರೂಪಾಯಿಗೆ ಏರಿಕೆಯಾಗಿದೆ. ಬರೋಬ್ಬರಿ 20 ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ಇದೀಗ ಆಟೋ ಚಾಲಕರು LPGನ ಹಾಕಿಸ್ಬೇಕು. ಹಂಗಾದ್ರೂ ಕೂಡ ಇದೀಗ LPG ಸಿಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಆಟೋ ಚಾಲಕರು ತೀವ್ರ ಆತಂಕಕ್ಕೂ ಕೂಡ ಒಳಗಾಗಿದ್ದಾರೆ. ಏನಪ್ಪ ಪರಿಸ್ಥಿತಿ ಹಿಂಗೆ ಆದರೆ, ಒಂದ್ ಕಡೆ 20 ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ನಾವು ಗ್ಯಾಸನ್ನು ಖರೀದಿ ಮಾಡ್ತಾ ಇದೀವಿ, ಮತ್ತೊಂದು ಕಡೆ ಗ್ರಾಹಕರ ಮೇಲೂ ಇದನ್ನು ಹೊರೆ ಹಾಕೋದಿಕ್ಕೆ ಆಗ್ತಾ ಇಲ್ಲ. ಹೀಗಾದ್ರೆ ನಮ್ಮ ಜೀವನ ಹೇಗೆ ಸಾಗೋದು ಅನ್ನುವಂತಹ ಆತಂಕ ಇದೀಗ ಆಟೋ ಚಾಲಕರನ್ನ ಕಾಡ್ತದೆ. ಕೇವಲ ಒಂದು ಭಾಗದಲ್ಲಿ ಮಾತ್ರ ಅಲ್ಲ, ನೋಡಿ, ಕಿಲೋಮೀಟರ್ ಗಟ್ಟಲೆ ಅಲ್ಲಿ ಆಟೋ ಚಾಲಕರುಗಳು ಆಟೋವನ್ನ ನಿಲ್ಸಿರೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಸಾಲಿನಲ್ಲಿ ನಿಂತು ಬಂದು ತಗೊಂಡು ಹೋಗೋಷ್ಟರಲ್ಲಿ ಬೆಳಗ್ಗೆನ ಸಂಜೆನೇ ಆಗುತ್ತೆ ಅಂತ ಹೇಳಿ ಕೆಲವು ಆಟೋ ಚಾಲಕರು ಹೇಳ್ತಾ ಇದ್ರು. ಯಾಕಂದ್ರೆ ಅಷ್ಟರ ಮಟ್ಟಿಗೆ ನಾವು ಕಾಯ್ತಾ ಇದ್ದೀವಿ, 2 ಗಂಟೆ 3 ಗಂಟೆ ಒಂದ್ಸಲ ಗ್ಯಾಸ್ ಸಿಲಿಂಡರ್ ಫಿಲ್ ಮಾಡ್ಕೊಳ್ಬೇಕು ಅಂದ್ರೆ ಆ ರೀತಿಯಾಗಿ ಪರಿಸ್ಥಿತಿ ಇದೆ ಅನ್ನೋದನ್ನ ಈಗಾಗಲೇ ಆಟೋ ಚಾಲಕರು ಹೇಳ್ತಾ ಇದ್ದಾರೆ. ಯುದ್ಧದ ಪರಿಣಾಮ ಭಾರತದ ಮೇಲೆ, ಅದರಲ್ಲೂ ಕೂಡ LPG ಸಿಲಿಂಡರ್ಗಳ ಮೇಲೆ ಆಗಿರ್ಬೋದು ಅಥವಾ ಪೆಟ್ರೋಲ್ ಡೀಸೆಲ್ನ ಮೇಲೂ ಕೂಡ ಸಾಕಷ್ಟು ಪರಿಣಾಮವನ್ನು ಉಂಟು ಮಾಡ್ತದೆ. ಅಷ್ಟಕ್ಕೇನೋ ಅಂತ ನಾವು ನೋಡಿದ್ರೆ ಖಂಡಿತ ಅಲ್ಲ. ಆಮದು ರಫ್ತಿನ ಮೇಲೂ ಕೂಡ ದೊಡ್ಡ ಮಟ್ಟದ ಪರಿಣಾಮವನ್ನು ಉಂಟು ಮಾಡಿರುವಂಥದ್ದು. ಕಚ್ಚಾ ತೈಲಗಳ ಮೇಲೆ ಈಗಾಗಲೇ ಸಾಕಷ್ಟು ರೀತಿಯಾಗಿ ಪರಿಣಾಮ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಇದೀಗ ಆಟೋ ಚಾಲಕರು ಪ್ರತಿನಿತ್ಯ ಈ ಆಟೋವನ್ನು ಚಾಲನೆ ಮಾಡಿ ದುಡಿದ್ರೇ ನಮ್ಮ ಅವತ್ತಿನ ಅವರ ಜೀವನ ಅನ್ನುವಂತಹ ಸಂದರ್ಭದಲ್ಲಿ ಈಗ ಎಕ್ಸ್ಟ್ರಾ ದುಡ್ಡನ್ನು ಕೊಟ್ಟು ಈಗ ಅವರು ಆಟೋವನ್ನು ಚಾಲನೆ ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ದರ್ಶನ್ ನಾಯ್ಕ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದರ್ಶನ್ ನಾಯ್ಕ್, ಹೇಗಿದೆ, ಯಾವ ರೀತಿಯ ಪರಿಸ್ಥಿತಿ ಇದೆ, ಆಟೋ ಚಾಲಕರು ಏನು ಹೇಳ್ತಿದ್ದಾರೆ, ಹಾಗೇನೆ ಗ್ಯಾಸ್ ಮಾಲೀಕರುಗಳು ಅಂದ್ರೆ ಏನು ಹೇಳ್ತಿದ್ದಾರೆ, ಬಂಕ್ ಮಾಲೀಕರುಗಳು ಈ ರೀತಿಯಾದಂತಹ ಪರಿಸ್ಥಿತಿಗೆ? ನಮಿತಾ, ಇದು ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ಭಾಗದಲ್ಲಿ ಬೆಳಕಿಗೆ ಬಂದಿರುವಂತಹ ಒಂದು ಘಟನೆ. 1 ರಿಂದ 2 ಕಿಲೋಮೀಟರ್ ಅಷ್ಟು ದೂರದವರೆಗೆ ಇವತ್ತು ಆಟೋ ರಿಕ್ಷಾಗಳು ಗ್ಯಾಸ್ ಅನ್ನ ತುಂಬಿಸಿಕೊಳ್ಳಲು ನಿಂತಿರುವಂತಹ ಒಂದು ಏನು ದೃಶ್ಯಾವಳಿಗಳು ಈಗ ಕಂಡು ಬರ್ತಾ ಇರುವಂತದ್ದು. ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಏನು ಕಮರ್ಷಿಯಲ್ ಸಿಲಿಂಡರ್ ಕೊರತೆ ಎದ್ದು ಕಾಣ್ತಾ ಇದೆ. ಅದರ ಜೊತೆಗೆ ಈ ಆಟೋ ರಿಕ್ಷಾಗಳಿಗೆ ತುಂಬುವಂತಹ ಏನು ಗ್ಯಾಸ್ ಕೊರತೆ ಕೂಡ ಅಷ್ಟೇ ವೇಗವಾಗಿ ಕಂಡು ಬರ್ತಾ ಇರುವಂತದ್ದು, ಅಷ್ಟೇ ಸಮಸ್ಯೆ ಆಗ್ತಾ ಇರುವಂತದ್ದು. ಒಬ್ಬನಿಗೆ 500 ರೂಪಾಯಿ ಗ್ಯಾಸ್ ಖರೀದಿಗೆ ಮಾತ್ರ ಅವಕಾಶ ಇರುವಂತದ್ದು. ಅದ್ರ ಜೊತೆಗೆ ಗ್ಯಾಸ್ ಬೆಲೆ ಏರಿಕೆ ಕೂಡ ಆಗಿರುವಂತದ್ದು. ಈ ಮೊದಲು 1 ಕೆಜಿಗೆ 60 ರೂಪಾಯಿ ಇದ್ದಿತ್ತು, ಆದ್ರೆ ಈಗ 80 ರೂಪಾಯಿ ಆಗಿರುವಂತದ್ದು. ಈಗ ಉತ್ತರ ಕನ್ನಡ ಜಿಲ್ಲೆಯ ಏನು ಕುಮಟಾ ಆಗಿರ್ಬೋದು, ಹೊನ್ನಾವರ ಆಗಿರ್ಬೋದು, ಈ ಭಾಗದಲ್ಲಿ ಅಳವೆಕೋಡಿ ಅಂತ ಒಂದು ಊರಿದೆ. ಆ ಭಾಗದಲ್ಲಿ ಆಟೋ ಗ್ಯಾಸ್ ಅನ್ನ ತುಂಬಲಾಗುತ್ತೆ. ಇಲ್ಲಿ 1 ರಿಂದ 2 ಕಿಲೋಮೀಟರ್ ಅಷ್ಟು ದೂರದವರೆಗೂ ಏನು ಆಟೋ ಚಾಲಕರು ತಮ್ಮ ಆಟೋವನ್ನ ತೆಗೆದುಕೊಂಡು ಏನು ಸರದಿ ಸಾಲಿಯಲ್ಲಿ ನಿಂತುಕೊಂಡಿರುವಂತಹ ಒಂದು ದೃಶ್ಯ ಈಗ ಕಂಡು ಬರುವಂತದ್ದು. ಅದ್ರ ಜೊತೆಗೆ ದರ ಏರಿಕೆ ಕೂಡ ಮಾಡುವಂತ ಒಂದು ಪರಿಸ್ಥಿತಿ ಎದುರಾಗಿದೆ. ಇದು ಗ್ರಾಹಕರ ಮೇಲೆ ಸಾಕಷ್ಟು ಹೊರೆ ಆಗಲಿದೆ. ಅದ್ರ ಜೊತೆಗೆ ಕೆಲವೊಂದು ಕಡೆಗೆ ಏನು ಕ್ಯೂನಲ್ಲಿ ನಿಂತರೂ ಕೂಡ ಗ್ಯಾಸ್ ಸಿಗದೆ ವಾಪಸ್ ಆಗಿರುವಂತಹ ಒಂದು ಪರಿಸ್ಥಿತಿ ಕೂಡ ಈಗ ನಿರ್ಮಾಣವಾಗಿರುವಂತದ್ದು. ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಯುದ್ದಕ್ಕೂ ಇದೇ ರೀತಿಯಾದಂತಹ ಒಂದು ಸಮಸ್ಯೆ ಎದುರಾಗಿರುವಂತದ್ದು. ಅದ್ರ ಜೊತೆಗೆ ನಿನ್ನೆವರೆಗೂ ಕಮರ್ಷಿಯಲ್ ಸಿಲಿಂಡರ್ ಸಾಕಷ್ಟು ಏನು ಕೊರತೆ ಆಗಿದೆ. ಅದ್ರ ಜೊತೆಗೆ ಹೋಟೆಲ್ ಮಾಲೀಕರು ಸಹ ಸಾಕಷ್ಟು ಸಮಸ್ಯೆಯನ್ನ ಎದುರಿಸ್ತಾ ಇರುವಂತದ್ದು. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಈಗಾಗಲೇ ಸಾಕಷ್ಟು ಹೋಟೆಲ್ಗಳನ್ನ ಈಗ ಬಂದ್ ಮಾಡಿರುವಂತದ್ದು. ಅದರ ಜೊತೆಗೆ ಕೆಲವರು ಸೌದೆ ಒಲೆಯನ್ನ ನಂಬಿ ಈಗಾಗಲೇ ಕೆಲವೊಂದು ಅಡುಗೆಯನ್ನ ತಯಾರಿಸ್ತಾ ಇದ್ದಾರೆ. ಇದು ಒಂದು ಪ್ರವಾಸೋದ್ಯಮದ ಮೇಲೂ ಸಾಕಷ್ಟು ಏನು ಸಮಸ್ಯೆ ಆಗಿರುವಂತದ್ದು. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ಮತ್ತು ಮುರುಡೇಶ್ವರ ಆಗಿರ್ಬೋದು, ಅದೇ ರೀತಿ ಕುಮಟಾ ಭಾಗದಲ್ಲಿ ಏನು ಪ್ರವಾಸೋದ್ಯಮಕ್ಕೆ ಒತ್ತು ನೀಡುವಂತ ಎಲ್ಲ ಜಾಗಗಳಿವೆ. ಈ ಪ್ರವಾಸಿಗರು ಬರ್ತಾರೆ, ಆಟೋಗಳನ್ನ ಕೇಳ್ತಾರೆ. ಆ ಸಂದರ್ಭದಲ್ಲಿ ಅವರಿಗೆ ದರ ಏರಿಕೆ ಒಂದು ದೊಡ್ಡ ಸಮಸ್ಯೆ ಆಗಿರುವಂತದ್ದು. ಯಾಕಂದ್ರೆ ಇವರೇ ಕೂಡ ಈಗ 60 ರೂಪಾಯಿ ಇದ್ದಂತದ್ದು 80 ರೂಪಾಯಿಗೆ ತುಂಬಿಸ್ಕೊಳ್ತಾ ಇರುವಂತಹ ಒಂದು ಹಿನ್ನೆಲೆಯಲ್ಲಿ ಆಟೋ ದರ ಕೂಡ ಹೆಚ್ಚಿಗೆ ಮಾಡಬೇಕಾದಂತ ಒಂದು ಪರಿಸ್ಥಿತಿಯಲ್ಲಿ ಉಲ್ಬಣ ಆಗಿರುವಂತದ್ದು. ಒಟ್ಟಾರೆಯಾಗಿ ಹೇಳ್ಬೇಕಪ್ಪ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಎಷ್ಟು ಕೊರತೆ ಆಗಿದೆಯೋ ಅದ್ರ ಜೊತೆಗೆ ಈಗ ಆಟೋ ಗ್ಯಾಸ್ ಕೂಡ ಅಷ್ಟೇ ಸಮಸ್ಯೆ ಆಗಿರುವಂತದ್ದು. ನಮಿತಾ, ಥ್ಯಾಂಕ್ ಯು ದರ್ಶನ್ ನಾಯ್ಕ್ ಡೀಟೇಲ್ಸ್ಗೆ. ಈಗಾಗಲೇ ಮಹಾಯುದ್ಧದ ಎಫೆಕ್ಟ್ ಪ್ರತಿ ಒಂದು ಜಿಲ್ಲೆಯಲ್ಲೂ ಪ್ರತಿ ಭಾಗದಲ್ಲೂ ತಟ್ಟಿರೋದನ್ನ ನಾವು ನೋಡ್ತಾ ಇದ್ದೀವಿ. ಇದರಿಂದಾಗಿ ಸಾಕಷ್ಟು ಸಂಕಷ್ಟವನ್ನು ಹೋಟೆಲ್ ಮಾಲೀಕರು ಹೇಗೆ ಅನುಭವಿಸ್ತಾ ಇದ್ದಾರೋ, ಆಟೋ ಚಾಲಕರು ಕೂಡ ಇದರಿಂದ ಕಂಗಾಲಾಗಿ ಹೋಗಿದ್ದಾರೆ. ಈಗಾಗಲೇ ನಾವು ಕಾರವಾರದ ಭಾಗದಲ್ಲಿ ಏನೇನು ಆಯ್ತು, ಯಾವ ರೀತಿಯಾಗಿ ಕಿಲೋಮೀಟರ್ ಗಟ್ಟಲೆ ಆಟೋ ಚಾಲಕರು ವೇಟ್ ಮಾಡ್ತಿದ್ದಾರೆ LPGಗಾಗಿ ಅಂತ ನೋಡಿದ್ವಿ.
ಸೇಮ್ ಸಿಚುವೇಶನ್ ಮಂಗಳೂರಿನಲ್ಲೂ ಕೂಡ ಕಾಣಿಸ್ತಾ ಇದೆ. ಆಟೋ LPG ಸ್ಟೇಷನ್ಗಳ ಮುಂದೆ ಕ್ಯೂ ನಿಂತ ಇದ್ದಾರೆ ಆಟೋ ಚಾಲಕರು. ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರದಾಟವನ್ನ ಮಾಡ್ತಾ ಇದ್ದಾರೆ. LPG ಸ್ಟೇಷನ್ ಮುಂದೆ ಈಗಾಗಲೇ ಆಟೋ ಚಾಲಕರು ತಮ್ಮ ಆಟೋವನ್ನ ನಿಲ್ಲಿಸಿಕೊಂಡು ಕ್ಯೂ ಕಾಯ್ತಿದ್ದಾರೆ. ನಮಗೆ ಈಗಾದ್ರೂ ಸಿಗ್ಬೋದು LPG ಗ್ಯಾಸ್ ಅಂತ ಹೇಳಿ. ಸೊ ದುಪ್ಪಟ್ಟು ಹಣವನ್ನ ಪೀಕ್ತಾ ಇದ್ದಾರೆ ಬಂಕ್ನ ಮಾಲೀಕರು. ಮಂಗಳೂರು ನಗರದ ಬಲ್ಮಠ ರಸ್ತೆಯಲ್ಲಿರುವ ಗೋ ಗ್ಯಾಸ್ ಆಟೋ ಏಜೆನ್ಸಿಯ ಮುಂದೆ ಆಟೋಗಳು ಸಾಲುಗಟ್ಟಿ ನಿಂತಿದ್ದು ಮಾತ್ರ ಅಲ್ಲ, ಈಗಾಗಲೇ ದುಪ್ಪಟ್ಟ ಹಣವನ್ನು ತೆಗೆದುಕೊಳ್ತಾ ಇದ್ದಾರೆ ಅನ್ನುವಂತಹ ಆಕ್ರೋಶವನ್ನು ಕೂಡ ಆಟೋ ಚಾಲಕರು ಮಾಡ್ತಾ ಇದ್ದಾರೆ. ಬಂಕ್ಗಳ ಮುಂದೆ ಕ್ಯೂ ನಿಂತಿರುವಂತಹ ದೃಶ್ಯಗಳನ್ನು ಕೂಡ ನೀವು ಗಮನಿಸಬಹುದು. ಇಲ್ಲೂ ಅಷ್ಟೇ 1-2 ಕಿಲೋಮೀಟರ್ ವರೆಗೂ ಕೂಡ ಈಗಾಗಲೇ ಆಟೋವನ್ನು ನಿಲ್ಲಿಸಿಕೊಂಡು ವೇಟ್ ಮಾಡ್ತಾ ಇದ್ದಾರೆ ಆಟೋ ಚಾಲಕರು. ಒಂದು ಗಂಟೆ ಆಯಿತು. ಅಬೌಟ್ ಸಾಧಾರಣ ಒಂದೂವರೆ ಕಿಲೋಮೀಟರ್ ದೂರದಿಂದ ಇನ್ನೂ ಕೂಡ ಲೈನ್ನಲ್ಲಿ ಇದ್ದೇನೆ. ಈಗ ಇನ್ನು ಒಂದು 15-20ಕ್ಕೆ ಆಗ್ಬೋದು. ಇದು ಬೆಳಿಗ್ಗೆಯಿಂದ ಉಂಟು ಇದು. ಮತ್ತು ಯಾವ ಕಡೆ ಕೂಡ ಗ್ಯಾಸ್ ಇಲ್ಲ, ಖಾಲಿ ಇದೊಂದು ಮಾತ್ರ. ಕಷ್ಟ ಏನೋ ಇವತ್ತು ಈಗ ಆದರೆ ನಮಗೆ 100-200 ರೂಪಾಯಿ ಕೂಡ ದುಡಿಲಿಕ್ಕೆ ಆಗಲಿಕ್ಕೆ ಸಾಧ್ಯವಿಲ್ಲ. ತುಂಬ ಕಷ್ಟ. ಮತ್ತು ಇದು ನಾವು ಏನು ಮಾಡಿದ್ರೆ ಈಗ ಗ್ಯಾಸಿಗೆ ಹಾಕಬೇಕು. ಎರಡು ದಿನ ಕಾಯಿ ಮುಗಿಯಿತು, ಆದರೆ ಸಿಗುವುದಿಲ್ಲ ಟೈಮ್. ಅಲ್ಲಿಂದ ಬಂದು ಇಲ್ಲಿ ಬಂತು, ಎಲ್ಲಿ ಪಂಪ್ ಅಲ್ಲಿಲ್ಲ. 4-7 ಪಂಪ್ ಉಂಟು, ಎಲ್ಲಿ ಪಂಪ್ ಇಲ್ಲ. ಇದೊಂದಲ್ಲಿ ಉಂಟು. ಇಲ್ಲಿ ನಾವು ಬಂದು 2-3 ಗಂಟೆ ತನಕ ಕಾಯ್ತಾ ಇದ್ದೇವೆ. ಬಾಡಿಗೆ ಮಾಡುದು ಹೇಗೆ? ಹೀಗೆ ನಿಲ್ಲಬೇಕು ಲೈನ್ನಲ್ಲಿ. ಬಾಡಿಗೆ ಆಗುವ ಸಾಧ್ಯ ಇದಿಲ್ಲ, ಚಾನ್ಸ್ ಇಲ್ಲ. ಒಂದು ಗಂಟೆ ಆಯಿತು.